ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ತಾರಾದೇವಿ ಅಂತ. ಗುರುಗಳಿಟ್ಟಿರೋ ಹೆಸರು ವಜ್ರ ನಕ್ಷತ್ರ ಅಂತ. ಆತ್ಮ ಸಮೃದ್ಧಿ ಯೋಗ ಅಂತ ಏನು ಕ್ಲಾಸ್ ಮಾಡಿದ್ದಾರೆ ಗುರುಜಿ, ನನಗೆ ಈ ಕ್ಲಾಸ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಆತ್ಮ ಸಮೃದ್ಧಿ ಯೋಗ ಕ್ಲಾಸು ಸ್ಟಾರ್ಟ್ ಮಾಡಿ ಎಂಡ್ ಮಾಡಿಬಿಟ್ಟಿದ್ರು. ಆಗೋಗಿತ್ತು ನನಗೆ. ಇದು 2ನೇ ಸತಿ ನಾನು ಅಟೆಂಡ್ ಮಾಡಿರೋದು ಆನ್ಲೈನಲ್ಲಿ. ನಾನು ಡೈರೆಕ್ಟಾಗಿ ಗುರುಗಳ ಮುಂದೆನೇ ಕೂತ್ಕೊಂಡು ಅಟೆಂಡ್ ಮಾಡಿದ್ದೀನಿ. ಟೈಮ್ ಕೊಟ್ಟು ಅಟೆಂಡ್ ಮಾಡಿದ್ದೀನಿ, ಫೀಸ್ ಕೊಟ್ಟು. ಆತ್ಮ ಸಮೃದ್ಧಿ ಯೋಗ ಏನು ಕಲಿಸ್ಕೊಡುತ್ತೆ ಅಂದರೆ, ಸ್ಯಾನ್ಸ್ಕ್ರಿಟಲ್ಲಿ ಒಂದು ಮಾತಿದೆ, ಜ್ಞಾನವಿಲ್ಲದೆ ಮುಕ್ತಿ ಇಲ್ಲ ಅಂತ. ನಹಿ ಜ್ಞಾನೇನ ಸದೃಶಂ ಅಂತ ಹೇಳ್ತಾರೆ. ಜ್ಞಾನ ತಗೊಂಡು ಅಲ್ಲೆಲ್ಲೋ ಮುಕ್ತಿ ಹೊಂದಕ್ಕಿನ್ನ ಜ್ಞಾನ ತಗೊಂಡು ಈ ಭೂಮಿ ಮೇಲೆ ಚೆನ್ನಾಗಿ ಬದುಕಿ ತೋರಿಸ್ಬೇಕು, ನಾವು ಚೆನ್ನಾಗಿ ಬದುಕಬೇಕು. ಸೊ ವಿತೌಟ್ ನಾಲೆಡ್ಜ್ ನೋ ನೆಮ್ಮದಿ, ವಿತೌಟ್ ನಾಲೆಡ್ಜ್ ನೋ ಲಿವಿಂಗ್, ವಿತೌಟ್ ನಾಲೆಡ್ಜ್ ನೋ ಅರ್ನಿಂಗ್, ವಿತೌಟ್ ನಾಲೆಡ್ಜ್ ನೋ ಹ್ಯಾಪಿನೆಸ್. ಇಲ್ಲಿ ಏನು ಗೊತ್ತಾಗುತ್ತೆ ನಮಗೆ ಆತ್ಮ ಸಮೃದ್ಧಿ ಯೋಗದಲ್ಲಿ ಅಂದರೆ, ಸೂಕ್ಷ್ಮ ಶರೀರ, ಸ್ಥೂಲ ಶರೀರ, ಕಾರಣ ಶರೀರ, ಪಂಚಭೂತಗಳು, ಪ್ರಕೃತಿ, ಸೃಷ್ಟಿ, ಬ್ರಹ್ಮಾಂಡ, ಪರಮಾತ್ಮ, ಮಜಲುಗಳು, ಆಯಾಮಗಳು, ಯುಕ್ತಿಗಳು ಎಲ್ಲ ಹೇಳ್ಕೊಟ್ಟಿದ್ದಾರೆ ನಮಗೆ ಗುರುಗಳು. ಈ ಥರ ನಾನು ಅಟೆಂಡೇ ಮಾಡಿಲ್ಲ ನನ್ನ ಲೈಫಲ್ಲಿ. ನಾನು ಕೂಡ ಗುರುಗಳು ಸಿಗಬೇಕು ಅಂತ ತುಂಬ ಹುಡುಕ್ತಿದ್ದೆ. ನನಗೆ ಚಿತ್ತಚೇತನ ಅವರು ಗುರುಜಿ ಸಿಕ್ಕಿದ ತಕ್ಷಣವೇ ಅವ್ರ ಹತ್ರ ನಾನು ಕೇಳಿದ್ದು ಒಂದೇ ಮಾತು, ನನಗೆ ವಿದ್ಯೆಗಳು ಹೇಳ್ಕೊಡಿ ಅಂತ. ನನ್ನ ಒಂದು ಇನ್ವೆಸ್ಟ್ಮೆಂಟನ್ನು ನಾನು ನಾಲೆಡ್ಜ್ ಕಡೆ ಹಾಕಿದೆ. ಈ ದಿವಸ ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇಲ್ಲಿ ಮನುಷ್ಯನಿಗೆ ಫುಡ್ಡು, ಕ್ಲೋತಿಂಗು, ಶೆಲ್ಟರ್ ಸಿಗುತ್ತೆ. ನಾವು ಆ್ಯಸ್ ಪರ್ ಬುಕ್ಕಲ್ಲಿ ಓದಿರೋ ಥರ ಹೈಸ್ಕೂಲಲ್ಲಿ ಎಲ್ಲ ಏನು ಹೇಳ್ಕೊಟ್ಟಿದ್ದಾರೆ, ಬೇಸಿಕ್ ನೀಡ್ಸು ಬೇಕೇ ಬೇಕು. ಅದೇ ಥರ ಬೇಸಿಕ್ ನಾಲೆಡ್ಜ್ ಕೂಡ ಬೇಕು. ಗುರುಜಿ ಹೇಳ್ತಾರೆ 360 ಡಿಗ್ರಿ ನಾಲೆಡ್ಜು ಇದೆ ಆತ್ಮ ಸಮೃದ್ಧಿ ಯೋಗದಲ್ಲಿ ಅಂತ. ಆದರೆ ನಾನು ಹೇಳ್ತೀನಿ 360 ಡಿಗ್ರಿ ನಾಲೆಡ್ಜ್ ಅಲ್ಲ ಗುರುಜಿ, ನೀವು ಕೊಡ್ತಾ ಇರೋದು ಬರ್ಡ್ ವ್ಯೂ. 6 ಡೈಮೆನ್ಷನ್ ಇರುತ್ತೆ. ಆ 6 ಡೈಮೆನ್ಷನ್ ಕೂಡ ಕಾಣಿಸುತ್ತೆ ಆತ್ಮ ಸಮೃದ್ಧಿ ಯೋಗದಲ್ಲಿ. ಆದರೆ ನನಗೆ ಕಾಣಿಸಿರೋದು ಬರ್ಡ್ ವ್ಯೂ. ಮೇಲ್ ನಿಂತ್ಕೊಂಡು ಹಿಂಗೆ ನೋಡು ಅಂತ ನೀವು ಹೇಳ್ಕೊಟ್ಟಿದ್ದೀರಾ. ಮೇಲ್ ನಿಂತ್ಕೊಂಡು ನೋಡೋದು ಕೂಡ ಒಂದು ಜ್ಞಾನ. ಮೇಲೆ ನಿಂತ್ಕೊಂಡು ಬರ್ಡ್ ವ್ಯೂ ಅಲ್ಲಿ ನೋಡಿದಾಗ ನಮಗೆ ಸಮಸ್ಯೆಗಳು ಇಷ್ಟೇನಾ ಚಿಕ್ಕದು ಅನಿಸ್ಬಿಡುತ್ತೆ. ನಾನು 360 ಡಿಗ್ರಿ ನಾಲೆಡ್ಜ್ಗಿನ ನೀವು ಜಾಸ್ತಿ ಕೊಟ್ಟಿದ್ದೀರಾ ನನಗೆ. ಬರ್ಡ್ ವ್ಯೂ ನಾಲೆಡ್ಜ್ ತೋರಿಸ್ಬಿಟ್ಟಿದ್ದೀರಾ. ಲೈಫ್ ಇಸ್ ಆರ್ಟ್, ಇನ್ಸ್ಪೈರ್ ಇಟ್ ವಿತ್ ನಾಲೆಡ್ಜ್ ಆ್ಯಂಡ್ ಲಿವ್ ವಿತ್ ಹ್ಯಾಪಿ ಲೈಫ್. ಇಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಗುರುಜಿ ಬರೀ ನೆಗೆಟಿವ್ ಬಗ್ಗೆನೇ ಹೇಳ್ತಾ ಇದ್ರು. ಒಂದು ವಿಡಿಯೋನಲ್ಲಿ, ಒಂದು ಕ್ಲಾಸಲ್ಲಿ ಕೂಡ ಹೇಳಿದ್ದಾರೆ ನೆಗೆಟಿವ್ ಬಗ್ಗೆ. ನೆಗೆಟಿವ್ ಬಗ್ಗೆ ಎಲ್ಲರೂ ಬೈದಿರೋದು ನೋಡಿದ್ದೀನಿ. ಆದರೆ ಚಿತ್ತಚೇತನ ಗುರುಜಿ ಮಾತ್ರ ನೆಗೆಟಿವ್ನ ಪಾಸಿಟಿವ್ ಆಗಿ ಹೇಳಿರೋದು ನಾನು ಯಾರನ್ನೂ ನೋಡೇ ಇಲ್ಲ, ಈ ಥರ ಕೇಳೂ ಇಲ್ಲ. ಸೊ ನೆಗೆಟಿವ್ನ ಹೊಗಳಿ, ನೆಗೆಟಿವ್ ಅನ್ನೋದು ನೆಗೆಟಿವ್ ಅಲ್ವೇ ಅಲ್ಲ, ಅದಕ್ಕೆ ನೀವು ಜೀವ ಕೊಟ್ಟರೆ ಅದು ದೊಡ್ಡದಾಗುತ್ತೆ ಅಂತ ನನಗೆ ತೋರಿಸ್ಕೊಟ್ರು. ಎಲ್ಲರಿಗೂ ಹೇಳ್ಕೊಟ್ಟಿದ್ದಾರೆ, ನನಗೆ ಪ್ರಾಕ್ಟಿಕಲ್ ಆಗೇ ಹೇಳಿದ್ದಾರೆ ಯಾವ ಥರ ನೆಗೆಟಿವ್ ವರ್ಕ್ ಆಗುತ್ತೆ, ಪಾಸಿಟಿವ್ ಯಾವ ಥರ ವರ್ಕ್ ಆಗುತ್ತೆ, ನಮ್ಮ ಚಿಂತನೆಗಳು ಹೇಗಿರಬೇಕು ಅಂತ. 3 ಮಂತ್ಸಲ್ಲಿ ಯಾರಾದರೂ ಗುರು ಆಸ್ಟ್ರಾಲಜಿ, ನ್ಯೂಮರಾಲಜಿ, ವಾಸ್ತು, ರೇಖಿ, ಹೀಲಿಂಗು, ಹಿಪ್ನೋಥೆರಪಿ ಏನೇನಿದೆ ಇದೆಲ್ಲ ಕಲಿಸ್ಕೊಡಕ್ ಸಾಧ್ಯನಾ? ಯಾರು ಕೂಡ ಕಲಿಸ್ಕೊಡಲ್ಲ. ಎಲ್ಲ ನನಗೆ ಪ್ರಸಾದ ಕೊಟ್ಟವರೇ ಜಾಸ್ತಿ. ಫುಲ್ ಮೀಲ್ಸು ಯಾರು ನನಗೆ ಕೊಟ್ಟೇ ಇಲ್ಲ ಜ್ಞಾನದಲ್ಲಿ, ವಿದ್ಯೆಯಲ್ಲಿ. ಚಿತ್ತಚೇತನ ಗುರುಜಿ ಅವರು ಮಾತ್ರ ನನಗೆ ಫುಲ್ ಮೀಲ್ಸ್ ತಗೋ ಅಂತ ಕೊಟ್ಬಿಟ್ರು. ರೇಖಿ ಆಗಿರ್ಬೋದು, ಹೀಲಿಂಗ್ ಆಗಿರ್ಬೋದು, ಹಿಪ್ನೋಥೆರಪಿ ಆಗಿರ್ಬೋದು. ವಿಡಿಯೋನು ಕೂಡ ಮಾಡಿಸ್ಬಿಟ್ರು. ಯೂಟ್ಯೂಬಲ್ಲಿ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿಬಿಟ್ಟೆ. ನನ್ನ ಕಸ್ಟಮರ್ಸು ಬರೋಕ್ಕೆ ಸ್ಟಾರ್ಟ್ ಆಗೋದು. ಈ ಥರ ಗುರುಜಿ ಜ್ಞಾನನ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿ ತಗೊಂಡು ಆ್ಯಕ್ಷನ್ ಮಾಡಿ. ಆ್ಯಕ್ಷನ್ ಮಾಡ್ತಾ ಮಾಡ್ತಾ ನಿಮಗೆ ರಿಸಲ್ಟ್ ಬೇಗ ಸಿಗುತ್ತೆ. ನೆಮ್ಮದಿಯಾಗಿ ಬದುಕ್ಬೋದು. ನೆಮ್ಮದಿ ಬೇಕು ಮನುಷ್ಯನಿಗೆ. ಆ ನೆಮ್ಮದಿ ಆತ್ಮ ಸಮೃದ್ಧಿ ಯೋಗದಲ್ಲಿದೆ. ಆತ್ಮ ಸಮೃದ್ಧಿ ಯೋಗ ಮತ್ತೆ ಚಿತ್ತಚೇತನ ಗುರುಜಿ ಅವರ ಕ್ಲಾಸು ನನಗೆ ತುಂಬ ಒಳ್ಳೇದು ಮಾಡಿದೆ.